ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತೆ ಈಗ ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ ಶುರುವಾಗಿದೆ. ಈ ಕ್ಯಾಂಟೀನ್ ನೋಡಿದ್ರೆ ಇದು ಅಟಲ್ ಕ್ಯಾಂಟೀನಾ ಅಥವಾ ಮೋದಿ ಕ್ಯಾಂಟೀನಾ ಅನ್ನೋ ಅನುಮಾನ ಹುಟ್ಟಾಕತ್ತೆ. ಯಾಕಂದ್ರೆ ಹೆಸರಿಗೆ ಇದು ಅಟಲ್ ಕ್ಯಾಂಟೀನ್, ಆದ್ರೆ ಎಲ್ಲೆಡೆಯೂ ಕೂಡ ಮೋದಿಯವರ ಫೋಟೋನೇ ರಾರಾಜಿಸ್ತಾ ಇದೆ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ಸರ್ಕಾರಗಳು ಘೋಷಣೆ ಮಾಡೋ ಸಾರ್ವಜನಿಕ ಯೋಜನೆಗಳು ಜನರ ಅನುಕೂಲಕ್ಕಿಂತ ಹೆಚ್ಚಾಗಿ ಪ್ರಚಾರದ ಸರಕಾಗಿದೆಯಾ, ಸರ್ಕಾರದ ವ್ಯಕ್ತಿ ಪೂಜೆಯ ವೇದಿಕೆ ಆಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇತ್ತೀಚೆಗೆ ಆರಂಭಗೊಂಡಿರೋ ಅಟಲ್ ಕ್ಯಾಂಟೀನ್ ಯೋಜನೆ ಇದೇ ಚರ್ಚೆಗೆ ಕಾರಣ ಆಗಿದೆ. ಹೆಸರಿಗೆ ಅಟಲ್ ಬಿಹಾರಿ ವಾಜಪೇಯಿ ಇದ್ರೂ ಕ್ಯಾಂಟೀನ್ಗಳಲ್ಲಿ ಎಲ್ಲೆಡೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋಗಳೇ ರಾರಾಜಿಸ್ತಾ ಇರೋದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಕಾರಣ ಆಗಿದೆ. ಹೌದು, ಬಡವರು ಮತ್ತು ಶ್ರಮಜೀವಿಗಳ ಹಸಿವನ್ನ ನೀಗಿಸೋ ಮಹತ್ವದ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿತ್ತು. ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ನಂತೆ ನವದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ ಜಾರಿಗೆ ತರಲಾಗಿದೆ. ಕೇವಲ 5 ರೂಪಾಯಿಗೆ ಬಡವರ ಹೊಟ್ಟೆ ತುಂಬುವಷ್ಟು ಊಟವನ್ನ ನೀಡಲಾಗ್ತಾ ಇದೆ. ದೆಹಲಿಯ ಬಿಜೆಪಿ ನೇತೃತ್ವದ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. 100 ಅಟಲ್ ಕ್ಯಾಂಟೀನ್ ಆರಂಭ ಮಾಡೋ ಯೋಜನೆ ಹೊಂದಿದೆ. ಅದರ ಭಾಗವಾಗಿ ಈಗ 45 ಕ್ಯಾಂಟೀನ್ಗಳಿಗೆ ಚಾಲನೆಯನ್ನ ನೀಡಿದೆ. ಇನ್ನುಳಿದ 55 ಕ್ಯಾಂಟೀನ್ಗಳು ಮುಂದಿನ 15ರಿಂದ 20 ದಿನಗಳಲ್ಲಿ ಆರಂಭ ಆಗಲಿದೆ ಅಂತ ದೆಹಲಿ ಸಿಎಂ ರೇಖಾ ಅವರು ಹೇಳಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ದೆಹಲಿ ಸರ್ಕಾರ ಗುರುವಾರ ಅಟಲ್ ಕ್ಯಾಂಟೀನ್ಗಳನ್ನು ಲೋಕಾರ್ಪಣೆ ಮಾಡಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿದ್ದ ಇಂದಿರಾ ಕ್ಯಾಂಟೀನ್ ರಾಷ್ಟ್ರ ಮಟ್ಟದಲ್ಲಿ ಭಾರಿನೇ ಸದ್ದನ್ನ ಮಾಡಿತ್ತು. ಕೇವಲ 5 ರೂಪಾಯಿಗೆ ಜನರಿಗೆ ಊಟವನ್ನ ನೀಡ್ತಾ ಇದೆ. ಬಡವರ ಪಾಲಿಗೆ ಈ ಇಂದಿರಾ ಕ್ಯಾಂಟೀನ್ ಅಕ್ಷಯ ಪಾತ್ರೆಯಾಗಿದೆ. ಹಾಗೇನೆ ಇಂದಿರಾ ಕ್ಯಾಂಟೀನ್ ವಿನ್ಯಾಸ ಕೂಡ ಆಕರ್ಷಕವಾಗಿದೆ, ವಿಭಿನ್ನ ಆಗಿದೆ. ಹೆಸರಿಗೆ ತಕ್ಕಂತೆ ಕ್ಯಾಂಟೀನ್ ವಿನ್ಯಾಸ ಕೂಡ ಇದೆ. ಕ್ಯಾಂಟೀನ್ನ ಮುಂಭಾಗ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಫೋಟೋವನ್ನ ಹಾಕಲಾಗಿದೆ. ಹೆಸರಿಗೆ ತಕ್ಕಂತೆಯೇ ಕ್ಯಾಂಟೀನ್ ವಿನ್ಯಾಸವನ್ನ ಮಾಡಲಾಗಿದೆ. ಇದು ಯೋಜನೆಯ ಸ್ಫೂರ್ತಿಯನ್ನ ಹೆಚ್ಚಿಸುತ್ತೆ. ಆದರೆ ಅಟಲ್ ಕ್ಯಾಂಟೀನ್ ವಿನ್ಯಾಸ ಇದಕ್ಕೆ ತದ್ವಿರುದ್ಧ ಆಗಿದೆ. ಯಾಕಂದ್ರೆ ಈ ಕ್ಯಾಂಟೀನ್ ಅನ್ನೋದು ಪ್ರಚಾರದ ಸರಕಾಗಿದೆಯಾ ಅನ್ನೋ ಅನುಮಾನವನ್ನ ಹುಟ್ಟುಹಾಕುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ರಾಜಕಾರಣದ ಗೌರವಾನ್ವಿತ ನಾಯಕರು, ಬಹುಜನರ ಪ್ರೀತಿಯ ರಾಜಕಾರಣಿ ಕೂಡ ಹೌದು. ಬಿಜೆಪಿ ಸರ್ಕಾರ ಅವರ ಹೆಸರಿನಲ್ಲಿ ಕ್ಯಾಂಟೀನ್ ಯೋಜನೆಗೆ ಚಾಲನೆಯನ್ನ ನೀಡಿರೋದು ಸ್ವಾಗತಾರ್ಹನೇ. ಆದರೆ ಯೋಜನೆಯ ಫಲಕಗಳು, ಗೋಡೆ ಬರಹಗಳು, ಬ್ಯಾನರ್ಗಳಲ್ಲಿ ಮೋದಿ ಅವರ ಫೋಟೋ ಮಾತ್ರ ಕಾಣಿಸ್ತಾ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ. ಅಟಲ್ ಅವರ ಹೆಸರಿನಲ್ಲಿ ಈ ಯೋಜನೆಯನ್ನ ಶುರು ಮಾಡಿದ್ದಾರೆ. ಆದರೆ ಅಟಲ್ ಅವರ ಒಂದೇ ಒಂದು ಫೋಟೋ ಇಲ್ಲದೆ ಇರೋದು ವ್ಯಂಗ್ಯಕ್ಕೂ ಗೇಲಿಗೂ ಕೂಡ ಕಾರಣ ಆಗಿದೆ. ಇದು ಅಟಲ್ ಕ್ಯಾಂಟೀನ್ ಅಲ್ಲ, ಮೋದಿ ಕ್ಯಾಂಟೀನ್ ಅನ್ನೋ ಮಾತು ಜನಸಾಮಾನ್ಯರಲ್ಲಿ ಕೇಳಿ ಬರ್ತಾ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸಾರ್ವಜನಿಕ ಹಣದಿಂದ ನಡೆಯೋ ಯೋಜನೆಗಳು ವ್ಯಕ್ತಿಯ ಪ್ರಚಾರಕ್ಕೆ ಬಳಸಬಾರದು ಅನ್ನೋ ಸಾಮಾನ್ಯ ಜ್ಞಾನವೂ ಕೂಡ ಈ ಕೆಲವು ರಾಜಕಾರಣಿಗಳಲ್ಲಿ ಇಲ್ಲದಾಗಿದೆ. ಆದರೆ ಮೋದಿ ಸರ್ಕಾರದ ಬಹುತೇಕ ಯೋಜನೆಗಳಲ್ಲಿ ಪ್ರಧಾನಿಯವರ ಭಾವಚಿತ್ರ ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂತೆ ಎಲ್ಲೆಡೆಯೂ ಕೂಡ ಮೋದಿಯವರ ಫೋಟೋಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಉಚಿತ ಆಹಾರ ಯೋಜನೆಗಳಿಂದ ಹಿಡಿದು ಆರೋಗ್ಯ, ವಸತಿ, ಶೌಚಾಲಯ, ಇಂಧನ ಯೋಜನೆಗಳವರೆಗೆ ಎಲ್ಲೆಡೆ ಮೋದಿಯವರ ಫೋಟೋ ಅನಿವಾರ್ಯ ಆಗಿರೋದು ವ್ಯಕ್ತಿ ಪೂಜೆ ರಾಜಕಾರಣದ ಸ್ಪಷ್ಟ ಉದಾಹರಣೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದೀಗ ಅಟಲ್ ಕ್ಯಾಂಟೀನ್ ಅಂತ ನಾಮಕಾವಸ್ಥೆಗೆ ಹೆಸರನ್ನ ಇಟ್ಟಿದ್ರು ಮೋದಿ ಫೋಟೋನೇ ಎಲ್ಲೆಡೆ ಜಗಮಗಿಸ್ತಾ ಇದೆ. ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದ ಹಲವಾರು ಜನಪರ ಯೋಜನೆಗಳನ್ನು ಹೆಸರು ಬದಲಿಸಿ ಹೊಸ ಬಣ್ಣವನ್ನು ಹಚ್ಚಿ ಜಾರಿಗೊಳಿಸಲಾಗ್ತಾ ಇದೆ ಅನ್ನೋ ಟೀಕೆಯೂ ಕೂಡ ಮೋದಿ ಸರ್ಕಾರದ ವಿರುದ್ಧ ನಡೀತಾ ಇದೆ. ಬಡವರಿಗೆ ಆಹಾರ ಯೋಜನೆಗಳು, ಆರೋಗ್ಯ ವಿಮಾ ಯೋಜನೆಗಳು, ಗ್ರಾಮೀಣ ಉದ್ಯೋಗ ಮತ್ತು ಮೂಲಸೌಕರ್ಯ ಸಂಬಂಧಿತ ಯೋಜನೆಗಳು, ಮಹಿಳೆಯರು ಮತ್ತು ಕಾರ್ಮಿಕರ ಕಲ್ಯಾಣ ಯೋಜನೆಗಳು ಇವೆಲ್ಲವುಗಳು ಹಿಂದಿನ ಸರ್ಕಾರದ ಕಾಲದಲ್ಲಿನೇ ಅಸ್ತಿತ್ವದಲ್ಲಿದ್ವು. ಆದರೆ ಇಂದಿನ ಸರ್ಕಾರ ಅವುಗಳಿಗೆ ಹೊಸ ಹೆಸರನ್ನ ಕೊಟ್ಟು ಪ್ರಧಾನಿಯವರ ಮುಖಚಿತ್ರದ ಜೊತೆಗೆ ಹೊಸ ಯೋಜನೆ ಅನ್ನುವಂತೆ ಪ್ರಚಾರವನ್ನ ಮಾಡ್ತಾ ಇದೆ. ಈ ಆರೋಪಗಳು ಪದೇ ಪದೇ ರಾಜಕೀಯ ವಲಯದಲ್ಲಿ ನಿರಂತರವಾಗಿ ಕೇಳಿಬರ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು
ಬಿಜೆಪಿ ಮತ್ತು ದೇಶದ ರಾಜಕೀಯಕ್ಕೆ ನೀಡಿದ ಕೊಡುಗೆ ಅಪಾರ ಇದೆ. ಆದರೆ ಅವರ ಹೆಸರಿನ ಯೋಚನೆಯಲ್ಲಿ ಅವರ ಚಿತ್ರವನ್ನೇ ಕಾಣಿಸ್ದೇ ಇರೋದು, ಅವರ ಚಿತ್ರವನ್ನೇ ಹಾಕದೇ ಇರೋದು ಸ್ವಂತ ಪಕ್ಷದ ಹಿರಿಯ ನಾಯಕರನ್ನ ಮರೆತು ಒಬ್ಬ ವ್ಯಕ್ತಿಯನ್ನೇ ಕೇಂದ್ರ ಬಿಂದುಗೊಳಿಸೋ ಪ್ರವೃತ್ತಿಯ ಸಂಕೇತ ಅಂತ ವಿಮರ್ಶಕರು ಹೇಳ್ತಾರೆ. ಇದು ತಮ್ಮ ಪಕ್ಷದವರನ್ನ ಇವರು ಸೇರೋದಿಲ್ಲ ಅನ್ನೋ ಟೀಕೆಗೆ ಬಲವನ್ನ ನೀಡುತ್ತೆ. ಪ್ರಮುಖವಾಗಿ ಅಗ್ಗದ ಬೆಲೆಯಲ್ಲಿ ಜನರಿಗೆ ಆಹಾರ ಸಿಗೋದು ಮುಖ್ಯ. ಅದು ಯಾರ ಹೆಸರಿನಲ್ಲಿ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಸಾರ್ವಜನಿಕ ಯೋಜನೆಗಳನ್ನು ನಿರಂತರವಾಗಿ ರಾಜಕೀಯ ಪ್ರಚಾರದ ಸಾಧನ ಆಗಿಸೋದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ. ಯೋಜನೆಯ ಉದ್ದೇಶ ಸೇವೆ ಆಗಬೇಕೇ ಹೊರತು ವ್ಯಕ್ತಿಯ ಪ್ರಚಾರ ಆಗಬಾರದು. ಅಟಲ್ ಕ್ಯಾಂಟೀನ್ ಹೆಸರಿನಲ್ಲಿ ಆರಂಭವಾಗಿರೋ ಈ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣೆಗಿಂತ ನರೇಂದ್ರ ಮೋದಿಯವರ ಪ್ರಚಾರದ ವೇದಿಕೆ ಆಗ್ತಾ ಇದೆ. ಯೋಜನೆಗಳಿಗೆ ಹೆಸರು ಬದಲಿಸುವುದಕ್ಕಿಂತ ಅವುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸೋದು ಸರ್ಕಾರದ ಜವಾಬ್ದಾರಿ. ವ್ಯಕ್ತಿ ಪೂಜೆ ರಾಜಕಾರಣದಿಂದ ಹೊರಬಂದು ಜನಕೇಂದ್ರಿತ ಆಡಳಿತದತ್ತ ಸರ್ಕಾರ ಸಾಗಬೇಕಿದೆ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಅಟಲ್ ಕ್ಯಾಂಟೀನ್ ಕೂಡ ಮೋದಿ ಕ್ಯಾಂಟೀನ್ ಆಗಿ ಬದಲಾಗೋ ದಿನ ಏನು ದೂರ ಉಳಿದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.